ನಮಸ್ಕಾರ ಫ್ರೆಂಡ್ಸ್. ನಿನ್ನೆದಲ್ಲಿ ಏನೇನು ತಿನ್ನಬೇಕು ಏನೇನಿಲ್ಲ ಅಂತ ಹೇಳ್ಕೊಟ್ಟಿದ್ದೀನಿ. ಇವತ್ತು ಗುಡಿಗೆ ಹೋಗಿ ಯಾವ ರೀತಿ ನೈವೇದ್ಯ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾನೀಗ ಮನೆಯಲ್ಲೇ ಪೂಜೆ ಮಾಡಿ ಮನೆಯಲ್ಲಿ ಕೂಡ ಎಡೆ ಮಾಡಿದ್ದೀನಿ. 2 ಹೋಳ್ಗೆ, ಮೊಸರನ್ನ, ಅನ್ನ ಸಾರು, ಪಲ್ಯ ಎಲ್ಲನೂ ಇಟ್ಟಿದ್ದೀನಿ. ಈಗ ಉಡಿ ತುಂಬೋದಕ್ಕೆ ಹೋಗಬೇಕಲ್ಲ ದೇವಸ್ಥಾನಕ್ಕೆ, ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ 2 ವೀಳ್ಯದೆಲೆನ ತೊಗೊಂಡಿದ್ದೀನಲ್ವಾ. ಇಲ್ಲಿ ನೋಡಿ, ಕೊಬ್ಬರಿ ಬಟ್ಲನ ತೊಗೊಂಡಿದ್ದೀನಿ. 2 ತೊಗೊಳ್ಳಿ ದೇವಿಗೆ ಈ ವಿಷಯದಲ್ಲಿ ಮಾತ್ರ. ಅದಕ್ಕೇ ನಾವು ನೋಡಿ ಅದರಲ್ಲಿ ಅಕ್ಕಿ ಹಾಕಿ ಒಂದು ಉತ್ತುತ್ತಿ, ಒಂದು ಅರ್ಶಿನ ಕೊಂಬು, ಒಂದು ಅಡಿಕೆ, 2 ಎಲೆನ ಇಟ್ಕೊಳ್ಳಿ. ಆನಂತರ ಒಂದು 5 ಉದ್ದಿನ ಕಡ್ಡಿ, 2 ಉದ್ದಿನ ಕಡ್ಡಿ, ನಿಮ್ಗೆ ಎಷ್ಟಿಷ್ಟನೋ ಅಷ್ಟು ಇಟ್ಕೊಳ್ಳಿ. ಆನಂತರ ಹೂವು ತೊಗೊಳ್ಳಿ. ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ ನಾನಿಲ್ಲಿ. ಆನಂತರ ಮೊಸರನ್ನ ತೊಗೊಂಡಿದ್ದೀನಿ ಮತ್ತು ಕರ್ಪೂರ. ಆನಂತರ ಹೋಳ್ಗೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಚಿಕ್ಕದಾಗಿ ಮಾಡಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. 5 ಹೋಳ್ಗೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಕೂಡ ಸೊಂಡಿಗೆ, ಮೆಣಸಿನ್ಕಾಯಿ ಎಲ್ಲ ತೊಗೊಂಡು, ನೀವು ತುಪ್ಪದ ಬತ್ತಿನ ತೊಗೊಂಡಿದ್ದೀನಿ. 2 ಕಾಯಿಯನ್ನು ತೊಗೊಂಡಿದ್ದೀನಿ. 1 ಕೊಡ ನೀರು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ತಾಮ್ರದ ಕೊಡ ಇದ್ದರೆ ಇನ್ನೂ ಬೆಟ್ರ್. ಅದನ್ನೇ ಚೆನ್ನಾಗಿ ನನ್ನ ಕಡೆ ಇದ್ದಿದ್ದಿಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ನಾವು ಗುಡಿ ಕಡೆ ಬಂದ್ವಿ. 10:30 ಹಂಗೆ ಆಗ್ಬಿಟ್ಟಿತ್ತು. ಪೂಜಾರಿಗಳು ಗುಡಿ ಕೀಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೆ ಹೊರ್ಗಡೆನೇ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಬೇರೆಯವರು ಇದ್ದರು, ಅವ್ರು ಮುಗಿದ ತಕ್ಷಣ ನಾವು ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲೇ ನೋಡಿ ಅರಳಿ ಮರ ಇದೆ ನೋಡಿ, ತೋರಿಸ್ತಾ ಇದ್ದೀನಲ್ವ, ಇದನ್ನೇ ಅರಳಿ ಮರ ಇದೆ. ಅದರ ಕೆಳಗೇ ನಾಗಪ್ಪನ ಕಟ್ಟೆ ಅಂಥೇಳಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ದೇವಿ ಪಾದನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನಾವು ನೋಡಿ ಇಲ್ಲಿ ಬೇರೆಯವರು ಪೂಜೆ ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲ. ಅವ್ರು ಮಾಡಿದ ನಂತರ ಮಾಡೋಣ ಅಂಥೇಳಿ ನೋಡಿ. ಅವರು ಮಾಡಿ ಮುಗಿಸ್ಕೊಂಡ್ರು. ಈಗ ನಾವು ಅನ್ವಿತಾಗೆ ಆಗಿರ್ತಾವಲ್ಲ, ಮಕ್ಕಳಿಗೆ ಆಗಿರ್ತಾವಲ್ಲ, ನಾವು ಅವ್ರ ಕೈಲೇ ಪೂಜೆನ ಮಾಡಿಸ್ಬೇಕು. ಹಾಗಾಗಿ ನಾನು ನೋಡಿ ನನ್ನ ಮಗಳ ಕೈಲೇ ಪೂಜೆನೇ ಮಾಡಿಸ್ತಾ ಇದ್ದೀನಿ. ನೀರು ಹಾಕಿ ತೊಳೆದು ವಿಭೂತಿ, ಕುಂಕುಮ, ಅರಿಶಿನ ಹಚ್ಚಮ್ಮ ಅಂತ ಹೇಳಿದೆ. ಅದಕ್ಕೇ ದೇವಿಗೆ ಸ್ವಲ್ಪ ನೀರು ಚಿಮುಕಿಸಿ ನೋಡಿರಿ, ಬಾಗಿಲಿಗೆ ವಿಭೂತಿ ಹಚ್ಚಿ ಕುಂಕುಮ ಮತ್ತು ಅರಿಶಿನ ನೋಡಿ, ಅವಳು ಯಾವ ರೀತಿ 5 ಬಟ್ಟೆ ಇಡ್ತಾ ಇದ್ದಾಳೆ. ನಾನು 1 ಸಲ ಇಡಂದರೆ ಅವಳು 5 ಸಲ ಇಟ್ಲು. ಮತ್ತು ಅರಿಶಿನ ಕೂಡ ಹಚ್ಚಿದ್ಲು ನೋಡಿ. ಮಕ್ಕಳು ನಾವು ಈ ಟೈಮ್ನಲ್ಲಿ ಆದಾಗ ಮೆಣಸಿನ್ಕಾಯಿ ಮತ್ತು ಬದ್ನೆಕಾಯಿನ ಕೊಡಬೇಡಿ, ಜಾಸ್ತಿ ತಿಂಡಿ ಬರುತ್ತೆ, ಅದಕ್ಕೆ ಹೇಳಿದೆ ನೋಡಿರಿ. ಇಲ್ಲಿ ಪಾದ ಇರುತ್ತಲ್ಲ ಅಮ್ಮನಿಗೂ, ಅದಕ್ಕೂ ಅವಳು ಮತ್ತು ಪಾದ ತೊಳೆದ್ಬಿಟ್ಟು ವಿಭೂತಿ, ಕುಂಕುಮ, ಅರಿಶಿನ ಎಲ್ಲ ಹಚ್ತಾ ಇದ್ದಾಳೆ. ಈ ರೀತಿ ಆದಾಗ ನಾವು ಆಗಲೇ ಹೇಳಿದ್ನೆಲ್ಲ, ಬದ್ನೆಕಾಯಿ, ಮೆಣಸಿನ್ಕಾಯಿ ಅದೆಲ್ಲ ಏನು ಊಟದಲ್ಲಿ ಕೊಡಬೇಡಿ, ಸ್ವಲ್ಪ ಸಪ್ಪೆನೇ ಕೊಡಿ. ಯಾಕಂದರೆ ಅವ್ರಿಗೆ ತಿಂಡಿ ಭಾಳ ಬರುತ್ತೆ. ಆ ಟೈಮಲ್ಲಿ ಆ ಪದಾರ್ಥಗಳನ್ನು ಕೊಟ್ಟರೆ ನಾವು, ಮತ್ತು ತವ್ರ ಮನೆಯವರು ಬುತ್ತಿ ತಂದಿರ್ತಾರಲ್ಲ, ಅದನ್ನು ಸಹ ಅದರಲ್ಲಿ ತಂದಿರುವಂಥ ಮೊಸರನ್ನ ಮೊದಲು ಅವ್ರಿಗೆ ತಿನ್ನಿಸಿ, ತಂಪಾಗುತ್ತೆ ದೇಹ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದ ಕಡೆ ಆ ರೀತಿ ಸಂಪ್ರದಾಯ ಇದೆ. ನೀವು ಕೂಡ ಮಾಡಿ. ನೋಡಿಲಿ, ದೇವರಿಗೆ ಹೂವು ಹಾಕ್ತಾ ಇದ್ದಾಳೆ ಅನ್ವಿತಾ. ಹೂವು ಹಾಕಿದ್ಲು. ಅಲ್ಲೊಂದೆರಡು ಪಾದಕ್ಕೆ ಮತ್ತು ನಾಗಪ್ಪನ ಕಟ್ಟಿಗೆ ಇಡಕ್ಕೆ ಹೋದ್ಲು. ನಾನೊಂದು ಶಾಂತಿ ಹೂವು ಈಗ ಹಾಕಿದೆ, ಅಲ್ಲಿ ಮುಟ್ಟಿ ಸೀದಾ ಆರತಿ ತಟ್ಟೆಯಲ್ಲೇ ಬಿತ್ತದು. ಈಗ ನೋಡಿ, ಉಡಿ ಇಡ್ತಾ ಇದ್ದಾಳೆ. 2 ಉಡಿಯನ್ನು ತೊಗೊಂಡು ಬಂದಿದ್ವಲ್ಲ, ಹಾಗಾಗಿ ನೋಡಿ ಎಲೆಯಲ್ಲಿ 2 ಉಡಿಯನ್ನು ಇಡಾಕತ್ತಾಳೆ ನೋಡ್ರಿ. ಮಕ್ಕಳ ಕೈಲೇ ಮಾಡಿಸಿ, ಅವ್ರಿಗೇನೆ ಅಮ್ಮ ಆಗಿರ್ತಾಳಲ್ಲ. ಅದಾಗಿ ಈ ದೇವಸ್ಥಾನಕ್ಕೆ ಬರೋದಂದರೆ ಹೆಣ್ಣು ದೇವರಿಗೆ ಮಾತ್ರನೇ ಬರಬೇಕು. ಈ ರೀತಿ ಆದಾಗ ಯಾವುದಾದ್ರೂ ಒಟ್ಟು ಹೆಣ್ಣು ದೇವರು ನೋಡಿ. ಇಲ್ಲಿ 5 ತುಪ್ಪದ ಬತ್ತಿನ ತೊಗೊಂಡು ಬಂದಿದ್ವಲ್ಲ, ಅದನ್ನು ಹಚ್ತಾ ಇದ್ದಾಳೆ ನೋಡಿ ನಮ್ಮ ಮಗಳು. ಹೇಳ್ಕೊಟ್ಟಂಗೆ ಚೆನ್ನಾಗೇ ಮಾಡ್ತಾ ಇದ್ಲು. ನೋಡೋಕ್ಕೂ ಖುಷಿ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಮಾಡಕತ್ತಾಳಲ್ಲಪ್ಪ ಅಂಥೇಳಿ. ನೋಡಿ, ಈಗ ದೀಪ ಹಚ್ಚಾಕತ್ತಾಳ. ದೀಪ ಹಚ್ಚಬೇಕಾದ್ರೆ ಕಡ್ಡಿಲಿಂತ್ರ ಹಚ್ಚಬೇಡಿ, ಹೀಗೆ ಉದ್ದಿನ ಕಡ್ಡಿ ಸಹಾಯದಿಂದ ಹಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಸಂಪ್ರದಾಯ ಕೂಡ. ಉದ್ದಿನ ಕಡ್ಡಿಲಿಂತ್ರ ದೀಪ ಹಚ್ಚಬೇಕಂತ ಹೇಳ್ತಾರೆ ಹಿರಿಯರು, ನಿಮಗೆ ಗೊತ್ತಿದ್ರೆ ಅಂದ್ಕೊಳ್ತೀನಿ. ನೋಡಿ, ಈಗ ದೀಪನೂ ಹಚ್ತಾ ಇದ್ದಾಳೆ. ಈಗ ಕರ್ಪೂರ ಬೆಳಗ್ತಾಳೆ ನೋಡ್ರಿ. ಸ್ವಲ್ಪ ನಾನು ಹೋಗಿ ಗಂಟೆನ ಬಾರಿಸ್ತೀನಿ. ನೋಡಿ,
ಕರ್ಪೂರ ಬೆಳಗಿ ಉದ್ನಿ ಕಡ್ಡಿ ಬೆಳಗ್ತಾ ಇದ್ದಾಳೆ ನೋಡ್ರಿ. ಶ್ಲೋಕ ಹೇಳ್ಕೊ ಅಂತ ಉದ್ನಿ ಕಡ್ಡಿ ಬೆಳಕತ್ತಾಳ ದೇವಿದು. ನಾನು ಹೋಗಿ 2 ಕಾಯನ್ನು ಹೊಡ್ಕೊಂಡು ಬಂದೆ ನೋಡಿ. ಈ ರೀತಿಯಾಗಿ ಎಲ್ಲನೂ ಅವ್ರ ಕೈಲಿಂತ್ರನೇ ಮಾಡಿಸ್ಬೇಕು. ಉದ್ನಿ ಕಡ್ಡಿ ಚುಚ್ತಾ ಇದ್ದೀನಿ ನೋಡಿ. ಯಾವ ಕಡೆ ಹೋದ್ರೂ ಅದು ನಿಲ್ತಾನೆ ಇಲ್ದಿಲ್ಲ. ಉದ್ನಿ ಕಡ್ಡಿ ಚುಚ್ಚೋದೆಲ್ಲ ಅವ್ರು ಒಳಗಡೆ ಇಟ್ಟು ಹೋಗ್ಬಿಟ್ಟಿದ್ರು. ಹಾಗಾಗಿ ಮತ್ತೆ ಬಾಕಲ ಮೇಲೇ ಇಡಬೇಕಾಯ್ತು ನೋಡಿ. ಬಾಕಲ ಮೇಲೇ ಇಟ್ಬಿಟ್ಟೆ. ಈಗ ನಾವು ನೈವೇದ್ಯ ತಂದಿರ್ತೀವಲ್ಲ ಅದನ್ನು ಸಹ ಈಗ ನೈವೇದ್ಯನ ಇಟ್ಕೊಳ್ಳೋಣ. ಇಲ್ಲಿ ಎಡೆ ಪೂರ್ತಿ ಅಂದರೆ ನಾವು ಮನೇಲಿ ತಿನ್ನಬೇಕಾದ್ರೆ ದೊಡ್ಡ ಮಾಡ್ಕೊಳ್ಳಿ ಹೋಳಿಗೆ. ಇದು ನೈವೇದ್ಯಕ್ಕಂತೆ ನಾನು ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಮೇನು ಇದು ಸಂಡ್ಗೆ ಅಥವಾ ಹಪ್ಪಳ ಅಂತೀವಲ್ಲ ಅದನ್ನು ಅವ್ರಿಗೆ ಮಾಡಲೇಬೇಕು. ಈ ರೀತಿ ಆದಾಗ ದೇವಿಗೆ ಒಯ್ಯಬೇಕಾದ್ರೆ ಆ ಥರ ಹಪ್ಪಳನ ಮಾಡಬೇಕು, ಮಾಡಿಕೊಂಡೇ ಒಯ್ಯಬೇಕು. ಹಾಗೆ ಮೊಸರನ್ನ ಕೂಡ ಮೇನ್ ಇಂಪಾರ್ಟೆಂಟು. ಮೊಸರನ್ನ ಮತ್ತು ಹಪ್ಪಳ ಇರಲೇಬೇಕು. ಅವಳಿಂತ್ರನೇ 5 ನಿಧಿನ ನೈವೇದ್ಯ ಮಾಡಿಸ್ತಾ ಇದ್ದೀನಿ ನೋಡಿ. 5 ಸಲ ಇಡಮ್ಮ ಅಂತ ಅಂದೆ, ಅದಕ್ಕೇ ಇಡ್ತಾ ಇದ್ದಾಳೆ ನೋಡಿ. ಮೊಸರನ್ನ ಅದು ಮೊಸರನ್ನ ಹಾಕಿ ನೈವೇದ್ಯನ ಮಾಡಕತ್ತಾಳೆ ನೋಡ್ರಿ. ಎಷ್ಟು ನೋಡ್ರಿ, ಪೂಜೆ ಎಲ್ಲ ಮುಗ್ದೈತೆ ನೋಡ್ರಿ. ಇವಾಗ ಸಂಡ್ಗೆ ಒಂಚೂರು ಇಡ್ಲೆ ಅಂದ್ಲು, ಇಡಮ್ಮ ಅಂದೆ. ಅದಕ್ಕೆ ಒಂದು ಸ್ವಲ್ಪ ಮುರಿದು ಇಡ ಅಂತ ಅಂದೆ. ಒಂದು ಕಡೆ ಮಾತ್ರ ಈ ಥರ ಪೀಸ್ ಮಾಡಿಟ್ಟು ಒಂದನ್ನು ಹಾಗೆ ಇಟ್ಬಿಡು ಅಂತ ಅಂದೆ. ಹಾಗೇ ಇಟ್ಲು. ಇನ್ನು ನಾವು ಹೊರಡ್ಬೇಕನ್ನೋಷ್ಟರಲ್ಲಿ ಅಲ್ಲಿ ನಾಯಿ ಎಲ್ಲ ಬಂದಿದ್ವು. ಇನ್ನು ಹಾಳು ಮಾಡ್ತವೆ ಅಂತ ಅಂದ್ಕೊಂಡು ಅಲ್ಲೇ ಹರಳಿ ಮರ ಇತ್ತಲ್ಲ, ಅದಕ್ಕೇ ಒಂದು 4 ಎಲೆನ ಹರ್ಕೊಂಡು ಬಂದೆ. ಒಳಗಡೆ ಗೇಟ್ ಒಳಗಿಟ್ರೆ ಅವಕ್ಕೆ ಹೋಗೋಕ್ಕೆ ಆಗೋದಿಲ್ಲ ನಾಯಿಗೆ ಅಂಥೇಳಿ ಒಳಗಡೆ ಇಡ್ತಾಯಿದ್ದೀನಿ ನೋಡಿ. ಹೋಳ್ಗೆ, ಸಂಡ್ಗೆ, ಮೊಸರು ಮೆಣಸಿನ್ಕಾಯಿ ಮತ್ತು ಬದ್ನೆಕಾಯಿ ಮತ್ತು ಅನ್ನ ಸಾಂಬಾರು ನೋಡಿ. ಯಾವ ರೀತಿ ಎಲೆ ಮೇಲೇ ಕರೆಕ್ಟ್ ಕುಳ್ತಾ ಇದ್ವು ಅವು. ಒಟ್ಟು ಕೆಳಗಡೆ ಚೆಲ್ಲಿಲ್ಲ. ಅದು ಒಂಥರ ಖುಷಿ. ಆಮೇಲೆ ಪೂಜಾರರು ಬಂದು ಅವ್ರವ್ರು ತಕ್ಕೊತಾರಲ್ವ, ಹಾಗಾಗಿ ಇದು ನೋಡಿ ಮೊಸರನ್ನ ಇಡ್ತಾಯಿದ್ದೀನಿ. ನೈವೇದ್ಯ ಕೊಟ್ಟ ಮೇಲೆ ಅದನ್ನು ಕೆಡಿಸ್ಬಾರ್ದು. ಹಾಗಾಗಿ ನಾನು ಅದನ್ನೆಲ್ಲನೂ ತೆಗೆದು ಒಳಗಡೆ ಇಟ್ಬಿಟ್ಟೆ. ಹಾಗೆ ಸ್ವಲ್ಪ ಕೈ ತೊಳ್ಕೊಂಡು ಮತ್ತೆ ಮೊಸರನ್ನ ನಾಗಪ್ಪಗೆ ಇಟ್ಟಿದ್ದಿಲ್ಲ, ಮತ್ತೆ ನೆನಪಾಯಿತು. ಹಾಗಾಗಿ ಮತ್ತೆ ನಾಗಪ್ಪನಿಗೆ ನೈವೇದ್ಯ ಇಡಲಿಕ್ಕೆ ಹೋಗಕತ್ತೀನಿ ನೋಡ್ರಿ. ಎಲ್ಲೊಂದು 5 ಸಲ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಏನೋ ದೇವ್ರಿಗೆ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಮನೆಗೆ ಬಂದ ತಕ್ಷಣ ನೋಡಿ. ನಾ ಇಷ್ಟು ಬರೋ ಅಷ್ಟರಲ್ಲಿ ಎಲ್ಲ ತೆಗೆದಿಟ್ಕೊಳ್ಳಕತ್ತಿದ್ಲು ಅನ್ವಿತಾ. ಪ್ಲೇಟಲ್ಲಿ ಹಾಕಿಡಾಕತ್ತಿದ್ಲು. ನಾವು ಯಾವ ರೀತಿ ತೊಗೊಂಡು ಬಂದಿದ್ವಿ ಆ ರೀತಿ. ಈಗೆಲ್ಲ ನೋಡ್ರಿ ಮುಗ್ದಿದೆ ಅಲ್ವಾ. ಈಗ ಒಂದು ನಮಸ್ಕಾರ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ ನೋಡಿ. ಎಲೆ ಮೇಲೆ ಪ್ರಸಾದ ಎಷ್ಟು ಚೆಂದ ಕುಂತಿದೆ ಅಂತ. ಕೆಳಗಡೆ ಚಲಪಿಲ್ಲಿ ಏನು ಆಗಲಿಲ್ಲ. ಅದನ್ನೇ ಒಂಥರ ಖುಷಿ ಆಯಿತು. ಈಗ ನೋಡಿ ನಮ್ಮ ಅನ್ವಿತಾ ನಮಸ್ಕಾರ ಮಾಡಕತ್ತಾಳೆ ನೋಡ್ರಿ. ಉದ್ದಕ್ಕೆ ಬಿದ್ದು ನಮಸ್ಕಾರ ಮಾಡಕತ್ತಾಳ. ಅವಳಿಗೆ ಒಂಥರ ಖುಷಿ ಆಯಿತು. ಇವತ್ತು ಹೊರಗೆ ಬಂದಿದ್ದು 9 ದಿವಸ ತನಕ ಅವಳಿಗೆ ಹೊರಗೇ ಬಿಟ್ಟಿದ್ದಿಲ್ಲ. ನೀವು ಕೂಡ ಹೊರಗಡೆ ಬಿಡಬೇಡಿ ಮಕ್ಕಳನ್ನ ಆ ಥರ ಆದಾಗ. ಈಗ ನೋಡಿ ನಾವು ನೀರು ತೊಗೊಂಡು ಬಂದಿದ್ವಲ್ಲ, ಅಲ್ಲಿ ಬಾವಿ ಇತ್ತು. ಬಾವಿಗೆ ಹಾಕಿ, ನಿಮ್ಮ ಕಡೆ ಬಾವಿ ಇಲ್ಲಾಂದ್ರೆ ಗಿಡ ಇರುತ್ತೆ, ಈ ರೀತಿ ಆ ಗಿಡಕ್ಕಾದರೂ ಹಾಕಿ. ಗಿಡನೂ ಇಲ್ಲಪ್ಪ ಅಂದರೆ ಆಗಲೇ ತೋರಿಸಿದ್ನೆಲ್ಲ ಪಾದ, ಅದಕ್ಕಾದರೂ ಹಾಕಿಲ್ಲ, ಮೆಟ್ಟಲಿಗೆ ಹಾಕಿ ತೊಳೆದು ಮೊದಲೇ ಹೋಗಿಬಿಡಿ. ಆ ರೀತಿ ಇಲ್ಲಾಂದರೆ ನಮಗೆ ಇಲ್ಲಿ ಬಾವಿ ಇರೋದು ಗೊತ್ತಿತ್ತು. ಹಾಗಾಗಿ ಆನಂತರ ಬಾವಿಗೆ ನೀರು ಹಾಕಿದರೆ ಆಯಿತು. ಅದರಲ್ಲಿ ಕಾಲಿಗೆ ಕೂಡ ಒಯ್ಯಬೇಡಿ. ಒಂದು ಸ್ವಲ್ಪ ನೀರನ್ನು ಉಳಿಸ್ಕೊಂಡು ಹೋಗಿ ಮನೆಗೆ, ಹಾಗೆ ಒಯ್ಯಬಾರ್ದು ಅಂತಾರೆ. ಹಾಗಾಗಿ ನೋಡಿ ಈಗ ಪ್ರದಕ್ಷಿಣೆ ಹಾಕ್ತಾ ಇದ್ದಾಳೆ ನೋಡಿ. ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಳ್ತಾ ಇದ್ದಾಳೆ ನೋಡಿ. ಅದು ದೇವಸ್ಥಾನ ಮತ್ತು ಈ ಕಡೆನೇ ಬಾಂದಿಲ್ಲ, ಅರಳಿ ಮರದ ಕಟ್ಟೆ ಎಲ್ಲ, ನಾಗಪ್ಪನ ಕಟ್ಟೆ ಎಲ್ಲನೂ ಸುತ್ತ ಹಾಕ್ತಾ ಇದ್ದಾಳೆ ನೋಡ್ರಿ ನಮ್ಮ ಅನ್ವಿತಾ. ಎಲ್ಲ ಕಡೆಲಿಂದ ಒಂದೇ ಸುತ್ತ ಹಾಕ್ಬಿಡಮ್ಮ, ಅರ್ಧಂಬರ್ಧ ಬೇಡ ಅಂತಂದೇಳಿ ನೋಡಿ 5 ಸಲ ಸುತ್ತ ಹಾಕ್ಕೊಂಡು ಬಂದ್ವಿ. ಈಗ ನೋಡಿ ಮುಗೀತು. ಈಗೇ ಉಡಿ ಎಲ್ಲ ತುಂಬಿಕೊಂಡು ಬರಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.